ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಒಬ್ಬ ಕಡುಬಡುವ ಮಾನವ ಬಂದು ಬುದ್ಧನ ಬಳಿ ಕೇಳುತ್ತಾನೆ, ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ, ಇಷ್ಟು ತೊಂದರೆಗಳು ಏಕೆ ಬರುತ್ತವೆ ಎಂದು ಕೇಳುತ್ತಾನೆ. ಆಗ ಬುದ್ಧರು ಹೇಳುತ್ತಾರೆ, ನಿನಗೆ ಯಾವ ರೀತಿಯ ಸಮಸ್ಯೆಗಳು ಮತ್ತು ಕಷ್ಟಗಳು ಇವೆ ಎಂದು ನನ್ನ ಬಳಿ ಹೇಳು ಎಂದು. ಆಗ ಆ ಕಡುಬಡವ ಹೇಳುತ್ತಾನೆ, ನಾನು ನಿಮಗೆ ಎಷ್ಟು ಕಷ್ಟಗಳು ಹೇಳಿಕೊಳ್ಳಲಿ ಎಂದು. ನನ್ನ ಇಡೀ ಜೀವನ ದುಃಖ ಮತ್ತು ಸಮಸ್ಯೆಗಳಿಂದಲೇ ಕೂಡಿದೆ. ನನ್ನ ಜೊತೆಗಿರುವ ಆಪ್ತರಿಂದಲೂ ಕೂಡ ನನಗೆ ದುಃಖವಾಗಿದೆ. ನನಗೆ ಯಾವಾಗಲೂ ಕೂಡ ಆರೋಗ್ಯ ಸಮಸ್ಯೆ ಕಾಡುತ್ತಲೇ ಇರುತ್ತದೆ. ಒಂದಲ್ಲ ಒಂದು ಕಷ್ಟಗಳು ಬರುತ್ತಲೇ ಇರುತ್ತವೆ. ನನ್ನ ಸಂಬಂಧಿಕರ ಜೊತೆ ನಾನು ಖುಷಿಯಾಗಿಲ್ಲ. ನನ್ನ ಸಂಬಂಧಗಳ ಯಾರ ಮೇಲೂ ನಂಬಿಕೆ ಇಲ್ಲ. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂಬುದು ತಿಳಿಯುತ್ತಿಲ್ಲ. ನನ್ನ ಜೀವನದಲ್ಲಿ ಖುಷಿ ಇಲ್ಲದಂತಾಗಿದೆ. ಎಲ್ಲ ಕಷ್ಟಗಳನ್ನು ತಡೆದುಕೊಂಡು ಬದುಕುವ ಶಕ್ತಿ ನನ್ನಲ್ಲಿಲ್ಲ. ಈ ಜೀವನವೇ ನನಗೆ ಸಾಕು ಎನಿಸಿದೆ. ಅದಕ್ಕಾಗಿ ನಾನು ಸಾಯುವುದೇ ಒಳ್ಳೆಯದು ಎನಿಸುತ್ತದೆ ಎಂದು ಮಾನವ ಬುದ್ಧನ ಬಳಿ ಹೇಳುತ್ತಾನೆ. ಆಗ ಬುದ್ಧ ಹೇಳುತ್ತಾನೆ, ಈ ಎಲ್ಲ ಕಷ್ಟಗಳಿಗೂ ಕಾರಣವೇನು ಎಂದು. ಮಾನವ ಹೇಳುತ್ತಾನೆ, ಅದನ್ನು ತಿಳಿಯಬೇಕೆಂದೇ ನಾನು ನಿನ್ನ ಬಳಿ ಬಂದಿದ್ದೇನೆ ಎಂದು. ನಿನ್ನ ದುಃಖಕ್ಕೆ ಕಾರಣವೇನೇ ಇರಬಹುದು, ಒಮ್ಮೆ ಆಳವಾಗಿ ಯೋಚಿಸಿ ನೋಡು ಎಂದು ಬುದ್ಧರು ಹೇಳುತ್ತಾರೆ. ಆಗ ಆ ವ್ಯಕ್ತಿ ಬಹಳ ಯೋಚಿಸುತ್ತಾನೆ. ಆದರೆ ಅವನಿಗೆ ದುಃಖದ ಕಾರಣವೇನೆಂದು ತಿಳಿಯುವುದಿಲ್ಲ. ನಿನ್ನ ಎಲ್ಲ ದುಃಖಗಳಿಗೂ ಕಾರಣ ಮತ್ತೇನೂ ಅಲ್ಲ, ಅದು ನೀನೇ. ಅಂದರೆ ನಿನ್ನಲ್ಲಿರುವ ಆಲೋಚನೆಗಳು, ನಿನ್ನಲ್ಲಿ ಮೂಡುವ ಆಸಕ್ತಿ ಹಾಗೂ ನಿನ್ನ ಮನಸ್ಸಿನಲ್ಲಿರುವ ಮೋಹ ಎಂದು ಹೇಳುತ್ತಾರೆ. ಆಗ ಆ ಮಾನವ ಹೇಳುತ್ತಾನೆ, ನೀವು ಏನು ಹೇಳುತ್ತಿದ್ದೀರಾ ಅದು ನನಗೆ ಅರ್ಥವಾಗುತ್ತಿಲ್ಲ. ಸ್ವಲ್ಪ ಅರ್ಥವಾಗುವಂತೆ ಬಿಡಿಸಿ ಹೇಳಿ ಎಂದು. ಆ ಮಾನವನಿಗೆ ಕಥೆಯನ್ನು ಹೇಳುತ್ತಾರೆ. ಒಬ್ಬ ವ್ಯಕ್ತಿ ಒಂದು ಮರದ ಹಿಂದೆ ಬಚ್ಚಿಟ್ಟುಕೊಂಡು ಕಿರುಚಾಡಲು ಶುರು ಮಾಡುತ್ತಾನೆ. ಕಾಪಾಡಿ, ಈ ಮರ ನನ್ನನ್ನು ಹಿಡಿದುಕೊಂಡಿದೆ, ಈ ಮರದಿಂದ ನನ್ನನ್ನು ಕಾಪಾಡಿ ಎಂದು ಕಿರುಚುತ್ತಾ ಹೇಳುತ್ತಾನೆ. ಅದೇ ದಾರಿಯಲ್ಲಿ ಸಾಧು ಮತ್ತು ಸಂತರು ಹೋಗುತ್ತಿರುತ್ತಾರೆ. ಅದರಲ್ಲಿ ಒಬ್ಬ ಶಿಷ್ಯ ನೋಡಿ, ಗುರುಗಳೇ, ಆ ಮರದ ಹಿಂದೆ ಯಾರೋ ಇದ್ದಂತಿದೆ, ನನ್ನನ್ನು ಕಾಪಾಡಿ ಎಂದು ಕಿರುಚಾಡುತ್ತಿದ್ದಾರೆ, ಕಾಪಾಡೋಣ ಬನ್ನಿ ಎಂದು ಗುರುಗಳಿಗೆ ಹೇಳುತ್ತಾನೆ. ಯಾರಿಂದಲೂ ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಶಿಷ್ಯನಿಗೆ ಹೇಳುತ್ತಾರೆ. ಶಿಷ್ಯ ಕೇಳುತ್ತಾನೆ, ಅವರಿಗೆ ಸಹಾಯ ಮಾಡದೆ ಇರುವಂಥದ್ದು ಅಂಥದ್ದೇನಿದೆ ಎಂದು. ಗುರುಗಳು ಹೇಳುತ್ತಾರೆ, ಆ ಮರ ಆ ವ್ಯಕ್ತಿಯನ್ನು ಹಿಡಿದುಕೊಂಡಿಲ್ಲ, ಬದಲಿಗೆ ಆ ವ್ಯಕ್ತಿಯೇ ಮರವನ್ನು ಹಿಡಿದುಕೊಂಡಿದ್ದಾನೆ. ಅವನು ತಾನಾಗಿಯೇ ಅವನನ್ನು ಬಿಡಿಸಿಕೊಳ್ಳಬೇಕೇ ಹೊರತು ಯಾರೂ ಅವನನ್ನು ಬಿಡಿಸಲು ಸಾಧ್ಯವಿಲ್ಲವೆಂದು. ಇಲ್ಲಿಗೆ ಈ ಕತೆ ಮುಗಿಯಿತು. ಆಗ ಬುದ್ಧರು ಆ ಕಡುಬಡುವ ಮಾನವನಿಗೆ ಹೇಳುತ್ತಾರೆ, ನೀನು ಕೂಡ ಇದೇ ರೀತಿಯೇ ನಿನ್ನ ಎಲ್ಲ ಕಷ್ಟಗಳನ್ನು ಹಾಗೂ ದುಃಖಗಳನ್ನು ಹಿಡಿದುಕೊಂಡಿದ್ದೀಯ. ಅದಕ್ಕಾಗಿ ನೀನು ಇಷ್ಟು ನೋವನ್ನು ಅನುಭವಿಸುತ್ತಿದ್ದೀಯ. ಇವೆಲ್ಲವೂ ನನ್ನ ಸಮಸ್ಯೆ, ಎಲ್ಲವೂ ನನಗೆ ಬೇಕು, ನಾನು ನನ್ನದು ಎಂದು ಎಲ್ಲವನ್ನು ನಿನ್ನೊಳಗೆ ಇಟ್ಟುಕೊಂಡಿದ್ದೀಯ. ಇದಕ್ಕೆಲ್ಲ ಕಾರಣ ನಾನು ಎನ್ನುವುದು ಅದನ್ನು ಒಮ್ಮೆ ಬಿಟ್ಟು ನೋಡು, ನಿನಗೆ ಯಾವ ಕಷ್ಟಗಳು ಬರುವುದಿಲ್ಲ. ಇನ್ನು ಎರಡನೆಯ ಕತೆ. ಜೇಡ ತನ್ನ ಬಲೆಯನ್ನು ತಾನೇ ಎಳೆದುಕೊಂಡು ಕೊನೆಯಲ್ಲಿ ತನ್ನ ಬಲೆಗೆ ತಾನೇ ಸಿಕ್ಕಿ ಹಾಕಿಕೊಂಡು ಸಾಯುತ್ತದೆ. ಹಾಗೆಯೇ ನೀನು ಕೂಡ ನಿನ್ನ ಸಂಬಂಧಗಳ ಬಲೆಯನ್ನು ಎಳೆದುಕೊಂಡಿದ್ದೀಯ. ನೀನು ನಿನ್ನ ಸಂಬಂಧಿಕರೊಂದಿಗೆ ವ್ಯಾಮೋಹವನ್ನು ಇಟ್ಟುಕೊಂಡಿದ್ದೀಯ. ಎಷ್ಟು ಜನರನ್ನು ನಿನ್ನವರು ಎಂದು ನಂಬಿದ್ದೀಯ. ಅವರೆಲ್ಲರ ಮೇಲೆ ನಿನಗೆ ಮೋಹ ಇರುವುದರಿಂದ ಅವರಿಂದ ನೀನು ದುಃಖವನ್ನು ಅನುಭವಿಸುತ್ತಿದ್ದೀಯ. ಈ ಜಗತ್ತಿನಲ್ಲಿ ಏನೇ ನಡೆಯುತ್ತಿದೆಯೋ, ನಮಗೆ ಸುಖ ಅಥವಾ ದುಃಖ ಆಗುವುದು ನಮ್ಮವರ ಜೊತೆ ಏನಾದರೂ ಆದಾಗ ಮಾತ್ರ, ಮತ್ತು ಅವರು ಏನಾದರೂ ಮಾತನಾಡಿದಾಗ. ಏಕೆಂದರೆ ನಾವು ಜೀವನದಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಎಲ್ಲರ ಮೇಲೂ ತುಂಬ ಬೇಗ ನಂಬಿಕೆ ಇಡುತ್ತೇವೆ. ಆದರೆ ಆ ನಂಬಿಕೆಗೆ ಅವರು ಅರ್ಹರಾಗಿರುವುದಿಲ್ಲ. ಅದನ್ನು ತಿಳಿಯುವಷ್ಟರಲ್ಲಿ ನಾವು ಅವರಿಂದ ನೋವನ್ನು ಪಟ್ಟಿರುತ್ತೇವೆ ಎಂದು ಬುದ್ಧರು ಆ ಮಾನವನಿಗೆ ಹೇಳುತ್ತಾರೆ. ಇನ್ನು ಮೂರನೆಯ ಕತೆ.
ಒಂದು ಇರುವೆ ಜೇನಿನಿಂದ ಕೂಡಿದ ಪಾತ್ರೆಯನ್ನು ನೋಡಿ ತುಂಬ ಇಷ್ಟಪಟ್ಟು ತಿನ್ನಲು ಹೋಗುತ್ತದೆ. ಅದು ಸ್ವಲ್ಪವನ್ನು ಮಾತ್ರವೇ ತಿನ್ನುವ ಅವಕಾಶವಿರುತ್ತದೆ. ಅದು ದುರಾಸೆಪಟ್ಟು ಪಾತ್ರೆಯೊಳಗೆ ಬಿದ್ದು ಒದ್ದಾಡುತ್ತದೆ. ಜೇನನ್ನೆಲ್ಲವನ್ನ ತಿಂದು ಹೊಟ್ಟೆ ತುಂಬಿಸಿಕೊಂಡು ಅದರಿಂದ ಹೊರಬರಲು ತುಂಬ ಕಷ್ಟಪಡುತ್ತದೆ. ಹೋರಾಟ ಮಾಡಿ ಅದರಲ್ಲೇ ಸಾಯುತ್ತದೆ. ಈ ಕಥೆಯಲ್ಲಿರುವ ಸಾರಾಂಶವೇನೆಂದರೆ, ನೀನು ಕೂಡ ನಿನ್ನ ಸಂಬಂಧಗಳ ಜೊತೆ ಬಹಳ ಸಂತೋಷವಾಗಿರುತ್ತೀಯ. ಬಹಳ ಆನಂದದಿಂದ ತುಂಬಿದ್ದ ಆ ಸಂತೋಷವೇ ಈಗ ನಿನಗೆ ನೋವು ಕೊಡುತ್ತಾ ಇದೆ. ಮನುಷ್ಯರು ತಮ್ಮ ದುರಾಸೆಯಿಂದ ಅವಶ್ಯಕತೆಗೆ ಅನುಗುಣವಾಗಿ ಮೀರಿದಂತಹ ಹಣವನ್ನು ಗಳಿಸಲು ಇಷ್ಟಪಡುತ್ತಾರೆ. ಮನಸ್ಸಿನಲ್ಲಿ ಇನ್ನಷ್ಟು ಹಣ ಬೇಕು ಎಂಬುವ ದುರಾಸೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಇದೇ ಕಾರಣದಿಂದಾಗಿ ಮನಸ್ಸಿನಲ್ಲಿ ದುಃಖ ಆರಂಭವಾಗುತ್ತದೆ. ಈ ಮಾತುಗಳನ್ನು ಕೇಳಿದ ಆ ಮಾನವನಿಗೆ ಅರಿವಾಗುತ್ತದೆ ಹಾಗೂ ಬುದ್ಧರು ಹೇಳಿದ್ದು ಅರ್ಥವಾಗುತ್ತದೆ. ಬುದ್ಧರು ಹೇಳುತ್ತಿರುವುದು ಸರಿಯೇ, ನನ್ನ ಎಲ್ಲ ದುಃಖಕ್ಕೂ ನನ್ನ ದುರಾಸೆಯೇ ಕಾರಣ. ಇದು ಹುಟ್ಟಿದ್ದು ನನ್ನ ಮನಸ್ಸಿನ ವ್ಯಾಮೋಹದಿಂದ ಹಾಗೂ ಬಂಧನದಿಂದ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಆಗ ಆ ಮಾನವ ಕೇಳುತ್ತಾನೆ, ನನ್ನ ತಪ್ಪಿನ ಅರಿವನ್ನು ಮಾಡಿಕೊಟ್ಟಿದ್ದೀರಿ ಹಾಗೂ ಈ ದುಃಖಗಳಿಂದ ಹೇಗೆ ಪಾರಾಗಬೇಕು ಎಂಬುದನ್ನು ನೀವೇ ಪರಿಹಾರ ಕೊಡಿ ಎಂದು. ಆಗ ಬುದ್ಧರು ಹೇಳುತ್ತಾರೆ, ನಿನ್ನ ಕಷ್ಟಗಳಿಗೆ ನೀನೇ ಪರಿಹಾರ. ನಾನು ನನ್ನದು ಮತ್ತು ದುರಾಸೆಗಳನ್ನು ಬಿಟ್ಟು ಪ್ರೀತಿಯನ್ನು ಹಂಚುತ್ತೀಯ. ಆಗ ನೀನು ಈ ಕಷ್ಟಗಳಿಂದ ದೂರವಾಗುತ್ತೀಯ ಹಾಗೂ ಬದುಕಿನಲ್ಲಿ ಸಂತೋಷವಾಗಿ ಇರುತ್ತೀಯ ಎಂದು ಹೇಳುತ್ತಾರೆ. ನೋಡಿದಿರಲ್ಲ ವೀಕ್ಷಕರೇ, ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ಕೂಡ ನಡೆಯುತ್ತವೆ. ನಾವು ಯಾರನ್ನು ತುಂಬ ಇಷ್ಟಪಟ್ಟು ಪ್ರೀತಿಸುತ್ತೇವೆಯೋ ಅವರಿಂದಲೇ ನಮಗೆ ನೋವು ಜಾಸ್ತಿ ಹಾಗೂ ಯಾರ ಜೊತೆಗೆ ಸಂಬಂಧ ಬೆಸೆಯುತ್ತೇವೋ ಅವರಿಂದಲೇ ಕಷ್ಟಗಳು ಬರುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ.